ಡೆವಲಪ್ಮೆಂಟ್ ಬಗ್ಗೆ ಮೊನ್ನೆ ಡಿ ಸಿ ಅವ್ರಿಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಏನು ಪ್ರಗತಿ ಪಥ ಅಂತ ಹೇಳಿ 30 ಕಿಲೋಮೀಟ್ರು, ಕೆಲವು 20ರಿಂದ 30 ಕಿಲೋಮೀಟ್ರ್ ಒಂದೊಂದು ಕ್ಷೇತ್ರಕ್ಕೆ. ಯಾಕೆಂದರೆ ರೋಡ್ಗಳು ತುಂಬ ಹಾಳಾಗಿದೆ. ಹೋದ ಸತಿದು ಎಫೆಕ್ಟ್ ಇದೆ, ಮತ್ತು ಹೋದ ಸತಿ ಮಳೆ ನಮಗೆ ಜನವರಿಗೂ ಕೂಡ ಮಳೆ ಬಂದಿರ್ತಕ್ಕಂಥದ್ದು ನೋಡಿದೆ. ಅದು ಮುಗಿತಾ ಇದ್ದಂಗೆ ಮತ್ತೆ ಈ ಸತಿ ಅಂತೂ ಅರ್ಲಿ ಮಾನ್ಸೂನ್ ಸ್ಟಾರ್ಟ್ ಆಯಿತು. ಏಪ್ರಿಲ್ ಎಂಡ್ ಮೇಗೇ ಮಳೆ ಸ್ಟಾರ್ಟ್ ಆಗಿರೋದು. ಇವತ್ತು ಕೂಡ ಅದು ಬಿಟ್ಟಿಲ್ಲ. ಕೆಲಸ ಮಾಡೋದಕ್ಕೂ ಅಷ್ಟೇ, ಯಾವುದೇ ಗುಂಡಿ ಮುಚ್ಚಕ್ಕೆ ಹೋದ್ರೂ ನಮಗೆ ತೊಂದರೆ ಆಗಿರ್ತಕ್ಕಂಥ, ಎಲ್ಲಿ ಗುಂಡಿ ಮುಚ್ಚಿದ್ವಿ ಮತ್ತೆ ಅದು ಹಾಳಾಗಿರ್ತಕ್ಕಂಥ ವ್ಯವಸ್ಥೆನೂ ಕೂಡ ನಾವು ನೋಡಿದ್ದೀವಿ. 2 ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ರಾಜ್ಯದಲ್ಲೇ ಕೊಡ್ತಾ ಇದ್ದಾರೆ, ಇದೇನು ತೊಂದರೆ ಏನಿಲ್ಲ. ಒಂದು 50 ಕೋಟಿ ನಮಗೆಲ್ಲ ಕೊಟ್ಟಿರ್ತಕ್ಕಂಥದ್ದನ್ನು, ಮತ್ತು BJP ಶಾಸಕರು ಇಲ್ಲಿದ್ದಾರೆ, ಅವ್ರಿಗೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿದ್ದಾರೆ, ಇಲ್ಲ ಅವರಿಗೂ ಕೊಡ್ತೀವಿ. ಅದರಲ್ಲೆಲ್ಲ ಏನು ಅನ್ಯಾಯ ಮಾಡೋದು ಎಷ್ಟು ಅಂಥೇಳಿ ನಾವು ಹೇಳಬೇಕಾಗುತ್ತೆ. ಅದಕ್ಕೆ ನಾವೆಲ್ಲ ಸ್ಪೆಷಲ್ ಗ್ರಾಂಟ್ ತರೋದಿಲ್ಲ, ಅದರ್ ದೆನ್ ರೆಗ್ಯುಲರ್ ಗ್ರಾಂಟ್ಸ್. ಬಟ್ ಅವರಿಗೂ ಕೂಡ ಕೊಡೋಣ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ. ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅದ್ರ ಜೊತೆಗೆ 20ರಿಂದ 30 ಕಿಲೋಮೀಟ್ರು ಪ್ರಗತಿ ಪಥ ಅಂತ ಹೇಳಿ ನಾವು ಏನು ಕೊಟ್ಟಿದ್ದೀವಿ, ಅದು ಮೇನ್ ರೋಡ್ಸ್ನ ತಗೊಳ್ತಾರೆ RDPRನಿಂದ. ಅದನ್ನು ಕೂಡ ಈಗ ಕ್ರಿಯಾ ಯೋಜನೆ ಎಲ್ಲ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲೆಲ್ಲ ಫೈನಲ್ ಮಾಡಿ ಅದನ್ನು ಬೆಂಗಳೂರಿಗೆ ಕ್ರಿಯಾ ಯೋಜನೆಗೆಲ್ಲ ಇಂಜಿನಿಯರ್ಸ್ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ತಾನೆ, ಹೋಗಿ ನಮ್ಮ ಇದರೊಳಗೆಲ್ಲ ಅಂದರೆ ಈಗ ಬಂದು ಅದು ಎಷ್ಟು ಖರ್ಚಾಗುತ್ತೆ ಅಂತ, ಅದು ಕಿಲೋಮೀಟ್ರ್ ಲೆಕ್ಕ. ಇನ್ನೊಂದು 50 ಕೋಟಿದು ನಾವು ನಮ್ಮ ಕ್ಷೇತ್ರದಲ್ಲಿ ಮತ್ತು BJP ಅವ್ರಿಗೂ ಕೂಡ ಕೊಡ್ತೀವಿ ಅಂತ. ಅದು ಯಾವಾಗ ಕೊಡ್ತಾರೆ ಈಗಾಗಲೇ ಅದನ್ನು ಕೂಡ ನಾವೇನು ಕೇಳ್ಕೊಂಡಿದ್ದೀವಿ ಅದನ್ನು ಕ್ರಿಯಾ ಯೋಜನೆ ನಿನ್ನೆ ಬೆಳಗ್ಗೆ ಲೆಟ್ರ್ ಬಂತು ಅನ್ಸುತ್ತೆ DC ಅವ್ರಿಗೂ ಕೂಡ. ಇದನ್ನು ಆದಷ್ಟು ಬೇಗ ನೀವು ಅದೇನು ಎಸ್ಟಿಮೇಷನ್ಸು ಅದನ್ನೆಲ್ಲ ಮಾಡ್ತಾರೆ, ನಾವೇನು ಕೊಟ್ಟಿದ್ದೀವಿ ಫೈನಲ್ ಎಸ್ಟಿಮೇಷನ್ಸ್ ಮಾಡಿ ಕಳಿಸ್ಕೊಡಿ ಅಂತ ಹೇಳಿ. ಸೊ ಈ ಮಳೆಗಾಲ ಇನ್ನು ಸ್ವಲ್ಪ ಸಬ್ಸೈಡ್ ಆಗ್ತಿದ್ದಂಗೆ, ಯಾಕೆಂದರೆ ಇನ್ನು ಸ್ವಲ್ಪ ಇದೆ ನಾವು ಶುರು ಮಾಡೋದಕ್ಕೆ. ಇಮಿಡಿಯೇಟಾಗಿ ರೋಡ್ ಡೆವಲಪ್ಮೆಂಟ್ ನನ್ನ ಜಿಲ್ಲೆಯಲ್ಲಿ, ಯಾಕೆಂದರೆ ಭಾಳ ಅತಿ ಮಳೆಯಿಂದ ಎಸ್ಪೆಷಲಿ ಹೊಸನಗರ ಇರ್ಬೋದು, ತೀರ್ಥಹಳ್ಳಿ ಇರ್ಬೋದು, ಇದೆಲ್ಲ ನಾವು ಕಂಪಲ್ಸರಿ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಮತ್ತೆ ಸ್ವಲ್ಪ ಹೆಚ್ಚನ್ನು ಕೂಡ ಮೊನ್ನೆ ನಾನು ಮತ್ತು ಗೋಪಾಲಕೃಷ್ಣ ಅವರು ಮತ್ತು ಸಂಗಮೇಶ್ವರರು ಏನು ಮಾನ್ಯ ಮುಖ್ಯಮಂತ್ರಿಗಳು MLSನ ಮೀಟಿಂಗ್ ಕರೆದು ಮತ್ತೇನೋ ಕರೀತಾನೆ ಅಂತ ಹೇಳಿದ್ದಾರೆ. ನಾವು ಅವಾಗಲೂ ಕೂಡ ನಾವು ಮನವಿ ಮಾಡಿದ್ವಿ. ನಮ್ಮ ಭಾಗದಲ್ಲಿ ಇರ್ಬೋದು, ಉಡುಪಿ, ಮಂಗಳೂರು, ಕಾರವಾರ ಈ ಕಡೆಯಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅನುದಾನನ ರೋಡ್ಸ್ ಡೆವಲಪ್ಮೆಂಟ್ಗೆ ನನಗೆ ಮತ್ತಿನ್ನೇನು ಬೇಡ, ಸ್ಕೂಲ್ನ ಬರ್ತೀನಿ, ರೋಡ್ ಡೆವಲಪ್ಮೆಂಟ್ಸಿಗೆ ನನಗೆ ಕೊಡಿ ಅಂತ ಹೇಳಿದ್ದಾರೆ. ಆಯ್ತು, ಇದು ಫಸ್ಟ್ ಇದನ್ನೆಲ್ಲ ಕ್ರಿಯಾ ಯೋಜನೆ ಮಾಡಿ ಕೆಲಸ ಶುರು ಮಾಡಿಕೊಳ್ಳಿ, ಮತ್ತು ಮುಂದೆನೂ ಕೂಡ ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೆ. ಮೋಸ್ಟ್ಲಿ ಅಕ್ಟೋಬರ್ಗೆ ನಾನು ನಿನ್ನೆ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಮುಖಂಡರು ಕೂಡ ನಾಡಿದ್ದು KPS ಶಾಲೆಗೂ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗ್ತಾಯಿದೆ. ನಾನು ಇಷ್ಟು ದಿವಸ ನಾನು ಹೇಳಿರಲಿಲ್ಲ ತಮಗೆ, ಬರೀ 500 ಶಾಲೆ ಅಂತ ಹೇಳಿದ್ದೆ. ನಿಮಗೆ ನೆನಪಿದೆ ಅಲ್ಲ, 500 ಶಾಲೆ. ಅದು ಇವಾಗ 800 ಶಾಲೆಯನ್ನು ನಾವು KPS ಶಾಲೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಅತಿ ಹೆಚ್ಚು ಒತ್ತನ್ನು ಅನಿವಾರ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡಬೇಕಾಗುತ್ತೆ. ಯಾಕಂದರೆ ಆ ಕಡೆಯಲ್ಲಿ ಸ್ವಲ್ಪ ಒತ್ತು ಕೊಡಬೇಕು ಅಂಥೇಳಿ ಅಕ್ಷರಾವಿಷ್ಕಾರ ಅಂಥೇಳಿ ಮಾಡಿದೆ. ಬಜೆಟಲ್ಲಿ ಏನು KKRDB ಕೊಡ್ತಾರೆ ಅದರೊಳಗೆ ಒಂದು 25% 1500 ಕೋಟಿನ ಬರೀ ಎಜುಕೇಷನಿಗೆ ಖರ್ಚು ಮಾಡಬೇಕು 5000 ಕೋಟಿಯಲ್ಲಿ ಅಂಥೇಳಿ ಇರೋದ್ರಿಂದ ಅವರು ಕೂಡ ಈ ಸತಿ ನಮ್ಮ ಜೊತೆ ಕೈ ಜೋಡಿಸಿ ನನ್ನ ಡಿಪಾರ್ಟ್ಮೆಂಟ್ಗೆ ಅವರು ಕೂಡ 200 ಜಾಸ್ತಿ ಮಾಡಿದ್ದಾರೆ. ಪ್ಲಸ್ ನಾನು ಕೊಡ್ತಾ ಇದ್ದೀನಿ ಎಲ್ಲ ಸೇರಿದರೆ. ಮತ್ತು ಈ ಒಂದು 7, 8, 10 ಗೊತ್ತಿಲ್ಲ ನನಗೆ, ಈ ಮೈನಿಂಗ್ ಎಫೆಕ್ಟೆಡ್ ಏರಿಯಾ ಎಲ್ಲ ಫಂಡ್ಸ್, ಯಾಕೆಂದರೆ ಫಂಡ್ಸ್ ಎಲ್ಲ ಕ್ರೋಢೀಕರಿಸಬೇಕಾಗುತ್ತೆ. ಸೊ 800 KPS ಶಾಲೆಗಳನ್ನು ನಾವು ಮಾಡ್ತಕ್ಕಂಥದ್ದು ನಮ್ಮ ಜಿಲ್ಲೆಯಿಂದಲೂ ಕೂಡ ಎಲ್ಲ ಈಗ ಇದೆಲ್ಲ ಫೈನಲ್ ಎಲ್ಲ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದ್ರ ಜೊತೆಗೆ NGO ಕೂಡ ಸ್ವಲ್ಪ ಹೆಚ್ಚು ಹಣವನ್ನು ಕೊಡ್ತಕ್ಕಂಥದ್ದು ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಯಾಕಂದರೆ ಅದು ಫೈನಲ್ಲು MOU 10ಕ್ಕೆ ಬಂದಿದೆ, ಅದು ಅಡಿಷ್ನಲ್ ಆಗ್ತದೆ. ನಾನು ಹೇಳ್ತಾ ಇರೋದು ಎಜುಕೇಷನ್ ಡಿಪಾರ್ಟ್ಮೆಂಟು. ಸೊ ರಾಜ್ಯ ಮಟ್ಟದಲ್ಲಿ 800 KPSಗಳನ್ನು ಮತ್ತು NGO ಜೊತೆಗೆ ಅದರ್ ಡೆವಲಪ್ಮೆಂಟ್ಸ್ನ, ಯಾಕೆಂದರೆ ಸ್ವಲ್ಪ ಶೈಕ್ಷಣಿಕವಾಗಿ ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಎರಡನ್ನೂ ಕೂಡ ಜಾಸ್ತಿ ಮಾಡ್ತಕ್ಕಂಥದ್ದು ವರ್ಷ ಅಂಥೇಳಿ ಈ ವರ್ಷ ನಾನು ತಗೊಳ್ತಾ ಇದ್ದೀನಿ. ನನ್ನ ಜಿಲ್ಲೆ ಯಾಕೆ ಒಬ್ಬ ಉಸ್ತುವಾರಿ ಸಚಿವನಾಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಈ ಸತಿ ನಾನು ಇಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದನ್ನು ನಾನು ಈ ಸತಿ ನಾನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೀನಿ. ಮತ್ತು ಅಕ್ಟೋಬರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರೆದು ಅದನ್ನು ಉದ್ಘಾಟನೆಯನ್ನು, ಏಕೆಂದರೆ ಯಾವುದೋ ಒಂದು ಶಂಕುಸ್ಥಾಪನೆ ಎಲ್ಲೋ ಮಾಡಬೇಕಾಗ್ತದೆ, ಅದನ್ನು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದು
ಸ್ಕೂಲು ಅಂತ ಗೊತ್ತಿಲ್ಲ ಇನ್ನು, ಅದನ್ನು ಐಡೆಂಟಿಫೈ ಮಾಡಿ KPS ಶಾಲೆಗಳನ್ನು ಉದ್ಘಾಟನೆ ಜೊತೆಗೆ ಜಿಲ್ಲಾಡಳಿತನೂ ಕೂಡ ನಾನು ಹೇಳಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು, ಯಾಕೆಂದ್ರೆ ಅವ್ರು ಒಂದೇ ಸತಿ ಬಂದಿರೋದು ಅವ್ರು ಮುಖ್ಯಮಂತ್ರಿಗಳಾದ್ಮೇಲೆ ಏನಾದರೂ ಪ್ರಾಜೆಕ್ಟ್ ತಗೊಂಡು ಇದೊಂದು 3,000 ಚಿಲ್ಲರೆ ಕೋಟಿ ಯಾವುದು ನನ್ನ KPS ಮತ್ತು ಜಿಲ್ಲಾಡಳಿತ ಮತ್ತು ನಮ್ಮದು 50 ಕೋಟಿ ಮತ್ತು ಪ್ರಗತಿ ಪಥ ಇವನ್ನೆಲ್ಲದೂ ನಾವು ಲೆಕ್ಕ ಹಾಕ್ಕೊಂಡ್ರೆ ಸುಮಾರು 3-4 ಕೋಟಿ ಆಗ್ತಕ್ಕಂಥ ನಮ್ಮ ಜಿಲ್ಲೆಗೆ ಡೆವಲಪ್ಮೆಂಟಿಗೆ ನಾವು ಮಾಡಬೇಕು ಅಂತೇಳಿ. ಮತ್ತು ನಮ್ಮದು ನೀರಾವರಿದು ಬೇರೆ ಇದೆ, ಮತ್ತು ಭದ್ರಾವತಿ ಮತ್ತು ನಮ್ಮದು ಕೂಡ 1,169 ಕೋಟಿ ನೀರಾವರಿಗೆ ನನಗೆ ಮತ್ತು ಭದ್ರಾವತಿಯವ್ರಿಗೆ ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆಗೂ ಕೂಡ ಕೆಲವೆಲ್ಲ ಕೊಟ್ಟಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗೆ ಕರೆಸಿ ಸ್ವಲ್ಪ ಎಕ್ಸ್ಟ್ರಾ ಕೇಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಮೋಸ್ಟ್ ಪ್ರಾಬಬಲಿ ಅಕ್ಟೋಬರು ಈವನ್ ಇದ್ರದ್ದು ಕೂಡ ಪರಿಸರವಾದಿಗಳ ಜೊತೆಗೆಲ್ಲ ಅವ್ರ ಕನ್ಸಲ್ಲೂ ಕೂಡ ಗಮನವನ್ನು ಇಟ್ಟು ಯಾವುದು ಪಂಪ್ ಸ್ಟೋರೇಜ್, ಯಾಕೆಂದರೆ ಅದು ಕೂಡ ಪಬ್ಲಿಕಲ್ಲಿ ಡೊಮೈನ್ ಇದೆ, ಅದು ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆಲ್ಲ ವಿಧಾನಸಭೆಯಲ್ಲೂ ಕೂಡ ಇದನ್ನು ಮಾನ್ಯ ಜಾರ್ಜ್ ಅವರೆಲ್ಲ ಉತ್ತರ ಕೊಟ್ಟಿದ್ದಾರೆ. ಡೆವಲಪ್ಮೆಂಟಿಗೆ ಏನೇನು ಅವರು ಆ ತೀರ್ಮಾನವನ್ನು ತಗೊಳ್ತಾರೆ ಅದನ್ನೆಲ್ಲ ಸೇರಿಸಿ ಇದನ್ನು ಅಕ್ಟೋಬರಿಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕೆಲವು ನಾಯಕರಿಗೆಲ್ಲ ಕರೆಸಿ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಕಾರ್ಯಕ್ರಮವನ್ನು ತಗೋಬೇಕಂತ ಹೇಳಿ ನಾವೆಲ್ಲ ಮಾತಾಡಿದ್ವಿ. ಮತ್ತು ಗೋಪಾಲಕೃಷ್ಣ ಅವರು, ನಾವು ಮತ್ತು ಸಂಗಮೇಶ್ವರರು ಕೂಡ ಮತ್ತು ಮುಖಂಡರು ಎಲ್ಲರೂ ಕೂಡ ನಾವು ಮಾತಾಡಿದ್ದೀವಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.